ಮೇಡಮ್ ನನಗೆ ಆಶ್ರಮಕ್ಕೆ ಬಿಡು ವ್ಯವಸ್ಥೆ ಮಾಡಿ ಮೇಡಮ್. ತುಂಬ ಖುಷಿ ಆಯ್ತು ಮೇಡಮ್. ನನಗೆ ಎಲ್ಲೂ ಹಾಲು ಅನ್ನ ಉಂಟಾಗಾಯ್ತು ಮೇಡಮ್. ಯಾರು ಈ ಥರ ಬಂದು ನೋಡಿದ್ರು ಇಲ್ಲ ಮೇಡಮ್. ನಿಮ್ಮ ಬಗ್ಗೆ ಕಷ್ಟನ ಕೇಳಿದ್ರಿಲ್ಲ ಮೇಡಮ್. ನೀವು ಬೆಂಗಳೂರಲ್ಲಿ ಇದ್ದಾಗಲೇ ನಿಮಗೆ ಸ್ಟ್ರೋಕ್ ಆಗಿತ್ತಾ? ಹೌದು, ಎಷ್ಟು ಕಾಲ್ಗಾಯ್ತು ಫಸ್ಟ್, ಆಮೇಲೆ ಕೈಗಾಯ್ತು ಮೇಡಮ್. ಜೀವನ ಚೆನ್ನಾಗಿತ್ತು ಅವಾಗ ಬೆಂಗಳೂರಲ್ಲಿ ಇದ್ದಾಗ? ಮೇಡಮ್ ಬಾಡಿಗೆ ಕಟ್ಕೋದ್ವಿ, ಇಬ್ಬರು ಗಂಡ ಹೆಂಡ್ರು ಹೆಂಗೋ ಜೀವನ ನಡೆಸ್ತಾ ಇತ್ತು. ಜೀವನ ನಡೆಸ್ತಿದ್ರು. ಈಗ ತುಂಬಾ ಕಷ್ಟ. ಏನಾರ ಒಂದ್ ಹೆಲ್ಪ್ ಮಾಡಿ ಮೇಡಮ್ ನಮ್ಗೆ. ಏನು ತಲೆ ಕೆಡ್ಸ್ಕೋಬೇಡಿ. ಪೇಷಂಟ್ಗೆ ಸೇವೆ ಮಾಡೋದಕ್ಕಿಂತ ದೊಡ್ಡ ಕೆಲಸ ನಮ್ದೇನ್ ಯಾವ್ದು ಇಲ್ಲ. ನಿಮ್ಮಂತ ಪೇಷಂಟ್ ಗಳು ನೋಡ್ಕೊಳ್ಳೋದ್ ಬಿಟ್ರೆ ಬೇರೆ ದೊಡ್ಡ ಕರ್ತವ್ಯ ನಮ್ದೇನಿಲ್ಲ ಅಂತ ಮಾಡೋಣ. ಏನೋ ಚಿಂತೆ ಮಾಡ್ಬೇಡಿ. ನಮಸ್ಕಾರ ವೀಕ್ಷಕರೇ, ನಮ್ಮ ಒಂದೊಳ್ಳೆ ಕೆಲಸ ಕಾರ್ಯಕ್ರಮ ಖುಷಿ ಹಂಚುವ ಅಭಿಯಾನಕ್ಕೆ ಕರ್ನಾಟಕದಾದ್ಯಂತ ಮೆಚ್ಚುಗೆ ವ್ಯಕ್ತವಾಗ್ತಿರೋದು ತುಂಬಾನೇ ಖುಷಿ ವಿಚಾರ. ಒಂದಷ್ಟು ಜನ ನಮ್ಮ ಕಾರ್ಯಕ್ರಮಕ್ಕೆ ಕೈ ಜೋಡಿಸ್ತೀವಿ, ನಮ್ಮ ಕೈಲಾದಂತಹ ಸಹಾಯವನ್ನ ನಿಮ್ಮ ಮೂಲಕ ತಲುಪಿಸಿ ಅಂತ ಹೇಳೋರು ಕೂಡ ಇದ್ರೆ, ಇನ್ನೊಂದಷ್ಟು ಜನ ನಮಗೆ ಕಷ್ಟ ಇದೆ, ನಿಮ್ಮ ಸಹಾಯ ಹಸ್ತ ನಮಗೆ ತುಂಬಾನೇ ಅವಶ್ಯಕತೆ ಇದೆ ಅಂತ ಹೇಳೋರು ಕೂಡ ಇದ್ದಾರೆ. ಅದರಂತೆ ನಮಗೆ ರಾಮನಗರದಿಂದ ನಮ್ಮ ಕಾರ್ಯಕ್ರಮವನ್ನ ನೋಡಿ ಲಕ್ಷ್ಮಮ್ಮ ಅವರು ಸುಮಾರು ಬಾರಿ ನಮಗೆ ಕರೆ ಮಾಡಿದ್ದಾರೆ. ಮೇಡಮ್ ನನಗೆ ಆಶ್ರಮಕ್ಕೆ ಬಿಡು ವ್ಯವಸ್ಥೆ ಮಾಡಿ ಮೇಡಮ್. ಖಾಲಿ ಸೈಟ್ ಐತೆ ಮೇಡಮ್. ನಾವೀಗ ನಮ್ಮ ಮೈದನ್ ಮನೇಲಿ ಇದ್ದೀವಿ. ಊಟ ಗೀಟ ಎಲ್ಲ ಅವರೇ ಕೊಡ್ತಾ ಇರೋದು ಮೇಡಮ್. ನಮ್ಗೆ ಅವ್ರ ಮನೇಲಿ ವನವಾಸ ಮಾಡ್ತಾ ಇದೀವಿ ಮೇಡಮ್. ನಾವು ಹೆಂಗಾರ ನಾವು ರೇಷನ್ ಕೊಟ್ರಲ್ವ ಮೇಡಮ್, ಅವ್ರು ಊಟ ಹಾಕೋದು ಏನ್ ದುಡ್ಡು ಕಾಸು ಕೊಟ್ಟಿದ್ರೆ ರೇಷನ್ ಯಾರು ಕೊಡ್ಬೇಕಲ್ವ ಮೇಡಮ್ ನಾವು. ಅದಕ್ಕೆ ಮೇಡಮ್ ರೇಷನ್ ಕೇಳ್ತಾ ಇರೋದು. ನಾನು ಇನ್ನೇನು ದುಡ್ಡು ಕಾಸಿನ ಅವಶ್ಯಕತೆ ಇಲ್ಲ. ಏನೋ ಆಟೋ ಪಾಟಿಗೆ ಒಂದ್ 100 ರೂಪಾಯಿ ಗೌರ್ಮೆಂಟ್ ಹಾಸ್ಪಿಟಲ್ ಹೋಗ್ತೀವಿ ಮೇಡಮ್. ಅದಕ್ಕೆ ಮೇಡಮ್, ಇನ್ನೇನು ಇಲ್ಲ. ಏನಾರ ನೀವೇನಾದ್ರು ದುಡ್ಡು ಕಾಸು ಹೆಲ್ಪ್ ಮಾಡ್ತೀವಿ ಅಂದ್ರೆ ಮಾಡಿ, ಪರವಾಗಿಲ್ಲ. ನನ್ಗೇನು ಹತ್ರ ಅಭ್ಯಾಸ ಏನಿಲ್ಲ, ಅಷ್ಟೇ ಕೇಳ್ತದ ಮೇಡಮ್. ಆಯ್ತಾಯ್ತು, ನಾನು ಬರ್ತೀನಿ ಇವ್ರೆ. ಆಯ್ತಾ ಲಕ್ಷ್ಮಮ್ಮ ಅವರೇ, ನಿಮ್ದು ಲೊಕೇಶನ್ ಎಲ್ಲ ಕಳಿಸಿ. ನಾನು ಮತ್ತೆ ನಮ್ಮ ತಂಡ ಒಂದೊಳ್ಳೆ ಕೆಲಸ ಕಾರ್ಯಕ್ರಮ ಏನ್ ಮಾಡ್ತಿದೀವಿ ಹೊಸದಿಗಂತ ತಂಡ, ಅಲ್ಲಿ ಬಂದು ನಿಮ್ಗೆ ಏನ್ ಬೇಕು ಏನ್ ಬೇಡ ಎಲ್ಲ ಪ್ರತಿಯೊಂದನ್ನು ನೋಡಿ ನಿಮ್ಮನ್ನ ಮಾತಾಡ್ಸಿ ಇದ್ ಮಾಡ್ತೀವಿ. ಸರಿನಾ? ಆಯ್ತು ಲಕ್ಷ್ಮಮ್ಮ ಅವರೇ, ಲೊಕೇಶನ್ ಕಳ್ಸ್ಕೊಡಿ ನಂಗೆ. ಸರಿ, ಆಯ್ತಾಯ್ತು. ನನಗೆ ದುಡ್ಕೊಂಡು ತಿನ್ನೋ ಶಕ್ತಿ ಇಲ್ಲ, ನನಗೆ ಮೆಡಿಕೇಶನ್ಸಿಗೆ ಸಿಕ್ಕಾಬಟ್ಟೆ ಹಣ ಬೇಕಾಗಿದೆ, ನನಗೆ ಮಾತ್ರೆ ತಗೊಳ್ಳಿಲ್ಲ ಅಂತಂದರೆ ನನ್ನ ಆರೋಗ್ಯ ಸರಿ ಹೋಗೋದಿಲ್ಲ, ನಿಮ್ಮಿಂದ ಏನಾರು ಸಹಾಯ ಮಾಡೋದಿದ್ರೆ ಮಾಡಿ, ಇಲ್ಲಾಂದರೆ ನನ್ನ ಆಶ್ರಮಕ್ಕೆ ಸೇರಿಸ್ಬಿಡಿ ಅಮ್ಮ ಅಂತ ನನಗೆ ಫೋನ್ ಮಾಡಿ ಕೇಳಿದ್ರು. ಖಂಡಿತವಾಗ್ಲೂ ಇಂಥವ್ರ ಕಷ್ಟಕ್ಕೆ ನಾವು ದನಿಯಾಗಬೇಕು, ಹೆಗಲಾಗಬೇಕು ಅನ್ನೋ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೀವಿ. ಅದರಂತೆ ಅವರಿಗೆ ಮೆಡಿಕೇಶನ್ಸ್ ತಗೊಳ್ಳೋಕೆ ಸಮಸ್ಯೆ ಇದೆ, ಮಾತ್ರೆಗಳನ್ನ ಕೊಂಡ್ಕೊಳ್ಳೋಕೆ ಕಷ್ಟ ಆಗಿದೆ ಅಂತ ಹೇಳಿದಾಗ ನಾವು ಕೂಡ ಒಬ್ರು ಡಾಕ್ಟರ್ ಹತ್ರ ಮಾತಾಡಿ ಅವ್ರ ಕಷ್ಟನೆಲ್ಲ ಅವರಿಗೆ ತಲುಪಿಸಿದೀವಿ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸ್ತೀವಿ, ನನ್ನ ಕೈಲಾದಂತಹ ಸಹಾಯ ಮಾಡ್ತೀನಿ ಅಂತ ಹೇಳೋದ್ರ ಮೂಲಕ ಭರವಸೆಯನ್ನ ಕೊಟ್ಟಿದ್ದಾರೆ. ಗೊತ್ತಿಲ್ಲ ಲಕ್ಷ್ಮಮ್ಮ ಅವರ ಮನೆಯ ಪರಿಸ್ಥಿತಿ ಹೇಗಿದೆ, ಅವ್ರ ಕಷ್ಟ ಏನು, ನೋವೇನು ಅಂತ ನಾವು ಫೋನಲ್ಲಿ ಅಷ್ಟೇ ಆಲಿಸಿರೋವಂಥದ್ದು. ಆದರೆ ಪರಿಸ್ಥಿತಿ ಹೇಗಿದೆ ಅಂತ ನೋಡಿ, ಅವರ ಕಷ್ಟಗಳನ್ನು ಕೇಳಿ, ನಿಜಕ್ಕೂ ಕೂಡ ಅವರಿಗೆ ಅಗತ್ಯತೆ ಇದೆಯಾ ಅನ್ನೋದನ್ನು ನೋಡಿ, ತದನಂತರದಲ್ಲಿ ನಾವು ಡಾಕ್ಟ್ರಿಗೆ ಕಾಲ್ ಮಾಡಿ ಅವರನ್ನು ಅಲ್ಲಿ ಕರೆಸೋವಂಥ ಕೆಲಸವನ್ನು ಮಾಡ್ತೀವಿ. ಹಾಗಾದರೆ ಇನ್ಯಾಕೆ ತಡ, ರಾಮನಗರಕ್ಕೆ ಇವತ್ತು ಹೋಗ್ತಾ ಇದ್ದೀವಿ ಒಂದೊಳ್ಳೆ ಕೆಲಸ ಮಾಡಲಿಕ್ಕೆ, ಖುಷಿ ಹಂಚಲಿಕ್ಕೆ. ಹಾಗಾದರೆ ಬನ್ನಿ. ಫೋನ್ ಮಾಡ್ತಿದ್ದೀನಿ, ನಾವು ಅಲ್ಲಿಂದ ಬಂದಿದ್ದೀವಿ, ನೀವು ಫೋನೇ ತೆಗಿಲಿಲ್ಲ, ಟೆನ್ಷನ್ ಆಯ್ತು, ಯಾವ್ದಪ್ಪ ಮನೆ ಏನ್ ಕತೆ ಅಂತ.
ಆಯ್ತು ಮೇಡಮ್. ನನಗೆ ಎಲ್ಲೂ ಹಾಲು ಅನ್ನ ಉಂಡಂಗಾಯ್ತು ಮೇಡಮ್. ಯಾರು ಈ ತರ ಬಂದು ನೋಡಿದವರು ಇಲ್ಲ ಮೇಡಮ್. ನಿಮ್ಮ ಬಗ್ಗೆ ಕಷ್ಟನ ಕೇಳಿದವರು ಇಲ್ಲ ಮೇಡಮ್. ನಮಸ್ಕಾರ ವೀಕ್ಷಕರೇ, ನಮ್ಮ ಒಂದೊಳ್ಳೆ ಕೆಲಸ ಕಾರ್ಯಕ್ರಮವನ್ನು ನೋಡಿ ನಮಗೂ ಕೂಡ ನಿಮ್ಮಿಂದ ಸಹಾಯ ಆಗಬೇಕಾಗಿದೆ, ನನಗೂ ಕೂಡ ತುಂಬಾ ಕಷ್ಟ ಇದೆ, ನೋವಿದೆ, ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು, ನಿಮ್ಮ ಕೈಲಿ ಏನಾದರೂ ಸಹಾಯ ಮಾಡೋದಿದ್ರೆ ದಯವಿಟ್ಟು ನನಗೆ ಸಹಾಯ ಮಾಡಿ ಅಂತ ಲಕ್ಷ್ಮಮ್ಮ ಅವ್ರು ಕರೆ ಮಾಡಿದರು. ಅದರಂತೆ ನಾವು ಲಕ್ಷ್ಮಮ್ಮ ಅವ್ರ ಮನೆಗೆ ಬಂದಿದ್ದೀವಿ. ಅವ್ರು ನಮ್ಮ ಜೊತೆಗಿದ್ದಾರೆ, ಬನ್ನಿ ಅವರನ್ನು ಮಾತಾಡ್ಸೋಣ. ಲಕ್ಷ್ಮಮ್ಮ ಅವರೇ ನಮಸ್ಕಾರ. ಲಕ್ಷ್ಮಮ್ಮ ಅವರೇ, ಈ ಕಾರ್ಯಕ್ರಮನ ಹೇಗೆ ನೋಡಿದ್ರಿ? ನಾವು ಹೇಗೆ ಇನ್ಸ್ಟಾಗ್ರಾಮಲ್ಲಿ ನೋಡಿ ನಂಬರ್ ತಗೊಂಡೆ ಮೇಡಮ್. ನಿಮ್ಮ ನಂಬರ್ ತಗೊಂಡ್ರಿ, ನಾವು ಬರ್ತೀವಿ, ನಿಮ್ಗೆ ಸಹಾಯ ಮಾಡ್ತೀವಿ ಅಂದ್ರಿ. ಹಂಗೆ ಬಂದಿದ್ದೀರಾ ನಮ್ಮ ಮನೆಗೆ. ಓಕೆ, ಎಷ್ಟು ವರ್ಷದಿಂದ ಇಲ್ಲಿ? ಈಗ 6 ತಿಂಗಳಿಂದ ಇದೆ. ನಾವು ಬೆಂಗಳೂರಲ್ಲಿದ್ದು ಇದೇ ಥರ ಸ್ಲೋಕ್ ಆದ್ಮೇಲೆ ನಾವು ಇಲ್ಲಿಗೆ ಬಂದ್ಬಿಟ್ಟು ಬೆಂಗಳೂರಲ್ಲಿ ಏನು ಮಾಡ್ತಾ ಇದ್ರಿ ಮುಂಚೆ? ನಾವು ವಾಚ್ ಫ್ಯಾಕ್ಟ್ರಿಗೆ ಹೋಗ್ತಿದ್ದೆ ಮೇಡಮ್. ಎಷ್ಟು ವರ್ಷ ಇದ್ರಿ ಬೆಂಗಳೂರಲ್ಲಿ? ನಾವು ಸುಮಾರು ವರ್ಷ ಇದ್ದು, ಒಂದು 20 ವರ್ಷ ಇದ್ದ ಮೇಡಮ್. 20 ವರ್ಷದಿಂದ ಬೆಂಗಳೂರಲ್ಲೇ ಇದ್ದಿದ್ದು? ಹೌದು ಮೇಡಮ್. ನೀವು ನಿಮ್ಮ ಯಜಮಾನ್ರು ಅಲ್ಲೇ ಅಷ್ಟೇ. ಹೌದು ಮೇಡಮ್. ಓಕೆ, ಎಷ್ಟು ವರ್ಷ ಆಯ್ತು ಮದುವೆ ಆಗಿ ನಿಮಗೆ? ನಮಗೆ 26 ವರ್ಷ ಆಯ್ತು. ಮಕ್ಕಳಿಲ್ಲ. ಓ, ಮಕ್ಕಳಿಲ್ಲ ನಿಮಗೆ? ಮಕ್ಕಳಿಲ್ಲ ಮೇಡಮ್. ಓಕೆ, ಮನೇಲೆಲ್ಲ ಯಾರೆಲ್ಲ ಇದ್ದೀರಾ ಲಕ್ಷ್ಮಮ್ಮ ಅವರೇ? ಇಲ್ಲಿ ನಾನು, ನಮ್ಮ ಅಮ್ಮ ಮತ್ತೆ ನಮ್ಮ ಯಜಮಾನ್ರು ಮೇಡಮ್. 3 ಜನ ಇದ್ದೀರಾ. ಏನ್ ಕೆಲ್ಸಕ್ಕೆ ಹೋಗ್ತಾರೆ ನಿಮ್ಮ ಯಜಮಾನ್? ಅವ್ರು ಏನೂ ಇಲ್ಲ ಮೇಡಮ್. ಕಾಲು ಒಂದು ಸ್ವಲ್ಪ ನೋವು, ಕಣ್ಣು ಕಾಣಲ್ಲ ಸಾಮಾನ್ಯವಾಗಿ. ಕೈ ಒಂದು ಸ್ವಲ್ಪ ಏಟ್ ಮಾಡ್ಕೊಂಡವ್ರು ಇವಾಗ. ನಿಮಗೆ ಸ್ಟ್ರೋಕ್ ಆಗಿ ಎಷ್ಟು ದಿನ ಆಯ್ತು? ಈಗ 7 ತಿಂಗಳು ನಡೀತೈತೆ ಮೇಡಮ್. 7 ತಿಂಗಳಾಯ್ತು. ನೀವು ಬೆಂಗಳೂರಲ್ಲಿ ಇದ್ದಾಗಲೇ ನಿಮಗೆ ಸ್ಟ್ರೋಕ್ ಆಗಿದ್ದಾ? ಹೌದು. ಎಷ್ಟು ಕಾಲ್ಗಾಯ್ತು ಫಸ್ಟ್, ಆಮೇಲೆ ಕೈಗಾಯ್ತು ಮೇಡಮ್. ಬೆಂಗಳೂರಲ್ಲಿ ಇದ್ದ ಒಂದು ತಿಂಗಳು ಅಲ್ಲಿ ನೋಡ್ಕೊಳ್ಳೋರು ಯಾರು ಇಲ್ಲ ಅಂದ್ಬಿಟ್ಟು ನಮ್ಮ ಅಕ್ಕವ್ರ ಮನೆಗೆ ಬಂದು, ನಮ್ಮ ಅಕ್ಕವ್ರ ಮನೆಯಿಂದ ಮತ್ತೆ ಇಲ್ಲಿಗೆ ಬಂದ ಮೇಡಮ್. ನಮಗೆ ಮನೆನೂ ಇಲ್ಲ ಮೇಡಮ್. ಈ ಮನೆ ಯಾರು? ಇದು ನಮ್ಮ ಮೈದಾರ್ದು ಮೇಡಮ್. ಓಕೆ, ಅವ್ರ ಮನೆ ಬಿಟ್ಕೊಟ್ಟವ್ರೆ. ಈಗ ಒಟ್ನಲ್ಲಿ ಈಗ ಮೈದ್ನವ್ರ ಮನೇಲಿ ನಮ್ಮ ಮೈದವ್ರ ಮನೇಲಿ ನಿಮ್ಮ ಜೀವನ ಹೇಗೆ ನಡೀತಾ ಇದೆ? ಅವರೇ ಊಟ ಕೊಡ್ತಾರೆ ಮೇಡಮ್. ನಮ್ಮ ಮೈದಾರು ಅವರೇ ನೋಡ್ಕೊತೀನಿ ಅಂತ ಅವರೇ ಊಟ ಕೊಡ್ತಾವ್ರೆ. ಅವ್ರದ್ದೇನು ತೊಂದರೆ ಏನಿಲ್ಲ. ಅವರೇ ನಿಮಗೆ ಊಟ ಕೊಡ್ತಾ ಇದ್ದಾರೆ. ಇನ್ನು ಮಿಕ್ಕಿದಂತೆ ಬೇರೆ ಖರ್ಚುಗಳೆಲ್ಲ ಇರುತ್ತಲ್ಲ, ಹೆಂಗ್ ಮಾಡ್ಕೊಂತೀವಿ? ಇಲ್ಲ, ಏನೂ ಇಲ್ಲ ಮೇಡಮ್. ಬೇರೆ ಖರ್ಚು ಯಾವುದು ನಮ್ಗೆ ಸಿಗ್ತಾ ಇಲ್ಲ ಮೇಡಮ್. ಅನುಕೂಲ. ಅಳ್ಬೇಡಿ, ಸುಮ್ಮನೆ ಇರಿ. ಅಳ್ಬೇಡಿ, ಹತ್ರ ಎಲ್ಲ ಕಷ್ಟಗಳೆಲ್ಲ ತೀರೋಗ್ಬಿಡತ್ತಾ? ಈಗ ಡಾಕ್ಟರ್ ಹತ್ರ ಎಲ್ಲ ತೋರಿಸಿದ್ರ? ಈಗ ಹೇಗಿದೆ ಪ್ರೆಸೆಂಟ್? ಈಗ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಯ್ತಾ ಇದೆ ಮೇಡಮ್. ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಆಯ್ತಾ ಇದೆ. ಎಲ್ಲಿ ತೋರಿಸ್ತಾ ಇದ್ದೀರಾ ನೀವು? ಇಲ್ಲೇ ಗೌರ್ಮೆಂಟ್ ಹಾಸ್ಪಿಟಲ್. ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ತೋರಿಸ್ತಾ ಇದ್ದೀರಾ? ರಾಮನಗರ ಗೌರ್ಮೆಂಟ್ ಆಸ್ಪತ್ರೆ. ಓಕೆ, ಹೆಂಗ್ ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿ ಕೊಡ್ತಾ ಇದ್ದಾರಾ? ಕೊಡ್ತಾವ್ರೆ ಮೇಡಮ್. ಕೊಡ್ತಾವ್ರೆ. ಮಾತ್ರೆ ಎಲ್ಲ ನುಂಗ್ತಾ ಇದ್ದೀರಾ? ನುಂಗ್ತಾ ಇದ್ದೀನಿ. BP ಶುಗರು ಮತ್ತೆ ಇತ್ರದ್ದು ಎಲ್ಲದೂ ಕೊಡ್ತಾವ್ರೆ ಮೇಡಮ್. ಎಲ್ಲದೂ ಕೊಡ್ತಾ ಇದ್ದಾರೆ. ಓಕೆ, ಇನ್ನೇನೇನೋ ನಿಮಗೆ ಸರ್ಕಾರದಿಂದ ಏನಾದ್ರು ಸಹಾಯ? ಏನು ಸಹಾಯ ಇಲ್ಲ ಮೇಡಮ್. ಬೇರೆ ಯಾವ್ದು ಹೆಲ್ಪ್ ಸಿಗ್ತಾ ಇಲ್ಲ ಇಲ್ಲ ಇಲ್ಲ. ಓಕೆ, ಮುಂಚೆ ನೀವು ಫ್ಯಾಕ್ಟ್ರಿಗೆ ಹೋಗ್ತಿದ್ದೀನಿ ಅಂತ ಹೇಳ್ತಿದ್ರಲ್ಲ, ಗಂಡ ಹೆಂಡತಿ ಇಬ್ರು ಕೆಲಸ ಮಾಡ್ತಿದ್ರ? ನಮ್ಮ ಮನೆಯವ್ರು ಸೆಕ್ಯೂರಿಟಿಗೆ ಹೋಯ್ತಾರೆ, ನಾನು ವಾಚ್ ಫ್ಯಾಕ್ಟ್ರಿಗೆ ಹೋಗ್ತಿದ್ದೆ ಮೇಡಮ್. ವಾಚ್ ಫ್ಯಾಕ್ಟ್ರಿ ಅಲ್ಲಿ ಏನ್ ಕೆಲಸ ಇರ್ತಿತ್ತು ನಿಮ್ಗೆ ಲಕ್ಷ್ಮಮ್ಮ? ಅದು ಪಾಲಿಸಿಂಗ್ ಮಾಡೋದು ಮೇಡಮ್. ಕೆಳಗಡೆ ಕ್ಯಾಪ್ ಬರುತ್ತಲ್ವಾ, ಅದನ್ನ ಪಾಲಿಸ್ ಮಾಡಿ ಕಳ್ಸೋದು ಮೇಡಮ್. ಅವಾಗ ಎಷ್ಟು ಸಂಬಳ ತಗೋತಾ ಇದ್ರಿ? ನಮ್ಗೆ 8,000 ಕೊಡ್ತಾ ಇದ್ರು. 8,000 ಕೊಡ್ತಿದ್ರು. ಜೀವನ ಚೆನ್ನಾಗಿತ್ತು ಮೇಡಮ್. ಬಾಡಿಗೆ ಕಟ್ಕೋದಿ, 2 ಗಂಟೆ ಹೆಂಡ್ರು ಹೆಂಗ ಜೀವನ ನಡೆಸ್ತಾ ಇದ್ರು. ಜೀವನ ನಡೆಸ್ತಿದ್ರು. ಈಗ ತುಂಬಾ ಕಷ್ಟ. ಬಲಿಯಾಯಿತೆ ಬದುಕು. ಕಷ್ಟ ಏನು ಅಂತ ಕೇಳಕ್ಕೆ ಅಲ್ವಾ ಬಂದಿರೋದು ನಾನು. ಏನ್ ಕಷ್ಟ ನಿಮ್ಗೆ? ಏನ್ ಆಗ್ಬೇಕು? ಊಟಕ್ಕೆ ತೊಂದ್ರೆ ಮೇಡಮ್. ಊಟಕ್ಕೆ ರೇಷನ್ ಬೇಕು, ಮೆಡಿಸಿನ್ಗೆ ಅಷ್ಟೇ ಮೇಡಮ್. ಈಗ ಮೆಡಿಸಿನ್ ಗೌರ್ಮೆಂಟ್ ಇಂದ ಕೊಡ್ತಾ ಇದಾರೆ ಅಥವಾ ಏನು ಕೊಡ್ತಾವ್ರೆ ಮೇಡಮ್? ಕೊಡ್ತಿದ್ದಾರೆ. ಓಕೆ, ಮತ್ತೆ ಮೆಡಿಸಿನ್ ಖರ್ಚು ಬೇಕು ಅಂತಂದ್ರಲ್ಲ, ಅದು ಹೊರಗಡೆ ಬರ್ದಿತ್ತು ಮೇಡಮ್. ಹೊರಗಡೆ ಬರ್ದಿರ್ತಾರೆ ಡಾಕ್ಟರ್ಸ್, ಅಂದ್ರೆ ಅಲ್ಲಿ ಸಿಗದೇ ಇರೋಂಥದ್ದು ಬೇರೆ ಕಡೆ ಇರ್ತಾರೆ. ಅದೆಲ್ಲ ಎಷ್ಟು ಖರ್ಚು ಬೀಳುತ್ತೆ ನಿಮಗೆ ತಿಂಗಳು ನೀವು ಮಾತ್ರ ತಗೋತೀವಿ ಅಂತಂದ್ರೆ? 500 ರೂಪಾಯಿ ಬೀಳುತ್ತೆ. ಈಗ ಹೆಂಗ್ ಮಾಡ್ಕೊಂತಿದ್ದೀರಾ? ಅದೇ ಹೆಂಗೋ ಒಂದ್ ಸ್ವಲ್ಪ ನಮ್ಮ ಮನೆಯವರ ಕೂಲಿ ಪಾಲಿಗೆ ಹೋಗ್ತಾರೆ, ಅದ್ರಲ್ಲಿ ಮೇಂಟೈನ್ ಮಾಡ್ಕೊತಾ ಇದ್ದೀವಿ. ಮೇಂಟೈನ್ ಮಾಡ್ಕೊಂತಿದ್ದೀರಾ? ರಾಜಕೀಯ ವ್ಯಕ್ತಿಗಳು ಅಥವಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಅಥವಾ ಶಕ್ತಿ ಇರೋಂಥವ್ರು ಯಾರು ಬಂದು ನೋಡೋದಾಗ್ಲಿ ಅಥವಾ ನಿಮ್ಗೆ ಏನ್ ಸಹಾಯ? ಯಾರು ಬರ್ಲಿಲ್ಲ ಮೇಡಮ್. ನಿಮ್ಮಂಗೆ ನೀವು ಬಂದಿತ್ತಷ್ಟೇ ಫಸ್ಟ್, ಯಾರು ಬರ್ಲಿಲ್ಲ ಮೇಡಮ್. ಇಲ್ಲಿ ತನಕ ಯಾರು ಬಂದಿಲ್ಲ? ಯಾರು ಬರ್ಲಿಲ್ಲ. ಅಥವಾ ನೀವು ಯಾರ ಹತ್ರ ಹೇಳಿಕೊಂಡಿದ್ರಾ? ಹೇಳಿದೀವಿ ಮೇಡಮ್, ಹೇಳಿದೀರಾ? ಹೇಳಿದ್ವಿ, ಯಾರು ಬಂದಿಲ್ಲ ಮೇಡಮ್. ಯಾರು ಇಲ್ಲಿ ತನಕ ಬಂದಿಲ್ಲ. ಯಾರಿಗೆ ಯಾರು ಬಲ್ಲವರಾರು, ಎಲ್ಲೋ ಹುಟ್ಟುವರು. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ರಿ ನೀವು? ಅಷ್ಟು ವರ್ಷದಿಂದನೂ 20 ವರ್ಷದಿಂದನೂ ಕೆಲಸ ಮಾಡ್ತೀವಿ. 2004ರಿಂದನೂ ಕೆಲಸ ಮಾಡ್ತಾ ಇದ್ವಿ. 2004ರಿಂದ ಇಲ್ಲಿವರೆಗೂ 2024 ತನಕನೂ ಕೆಲಸ ಮಾಡ್ತಿದ್ರಿ ಬೆಂಗಳೂರಲ್ಲಿ ಮೇಡಮ್.
ಸಡನ್ ಆಗಿ ಎಲ್ಲ ಬದಲಾವಣೆ ಆಗೋಯ್ತು ಆಗೋಯ್ತು ಮೇಡಮ್. ಕೆಲ್ಸಕ್ಕೆ ಹೋಗಕ್ಕೆ ಮಾಡಕ್ಕೆ ಏನು ಶಕ್ತಿ ಆಗಲ್ಲ ಇಲ್ಲ. ಇಲ್ಲ ಮೇಡಮ್. ಆಗಲ್ಲ. ಹಿಂಗೆ ಎದ್ದು ಒಂದು ಸ್ವಲ್ಪ ಓಡಾಡ್ತೀನಿ ಮೇಡಮ್. ವಾಶ್ರೂಮ್ಗೆಲ್ಲ ನಮ್ಮ ಮನೆಯವ್ರು ಕರ್ಕೊಯ್ತಾರೆ, ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ ಮೇಡಮ್. ನಿಮಗೆ ಅವರೆಲ್ಲ ಹೆಲ್ಪ್ ಮಾಡ್ತಿದಾರಲ್ಲ ನಿಮಗೆ? ಮತ್ತೆ ನೀವು ಮಾಡಿದ್ರು ನಮ್ಮದು ಅಂತ ಇರಬೇಕಲ್ವ ಮೇಡಮ್. ನಿಮ್ಮ ಅಪ್ಪ ಅಮ್ಮನ ಅಕ್ಕ ಅವ್ರಿ ಮೇಡಮ್, ನಮ್ಮ ಅಕ್ಕ ಒಬ್ಬರವ್ರೆ, ನನ್ನ ತಮ್ಮ ಒಬ್ಬ ಬೆಂಗಳೂರಲ್ಲಿ ಅವನೇ, ಅಷ್ಟೇ ಮೇಡಮ್. ಅವ್ರೇನು ನಿಮಗೆ ಹೆಲ್ಪ್ ಮಾಡಲ್ಲ? ಇಲ್ಲ ನಿಮ್ಮ ಅಕ್ಕ ಆಗ್ಲಿ ನಿಮ್ಮ ತಮ್ಮ ಆಗ್ಲಿ ಯಾರು ಬಂದು ನೋಡಲ್ಲ? ನಮ್ಮ ಅಕ್ಕರ ಮನೇಲಿ 3.5 ತಿಂಗಳು ಇದ್ದೆ ಮೇಡಮ್. ಹಿಂಗಾದ್ಮೇಲೆ ಓಕೆ. ಸ್ಟಾರ್ಟಿಂಗು ಅವ್ರು ನೋಡ್ಕೊಂಡ್ರು. ತಮ್ಮ ಅಂತೂ ಇಲ್ಲೂ ಕೇಳಿ ಇಲ್ವೇ ಇಲ್ಲ. ಏನು ಒಂದು ಫೋನ್ ಮಾಡಲ್ಲ ಮೇಡಮ್. ಎಲ್ಲ ನಿನ್ನವರು ಹಣವಿರಲು. ಖಂಡಿತವಾಗ್ಲೂ ನಮ್ಮ ಕೈಯಲ್ಲಿ ಏನಾಗುತ್ತೋ ಖಂಡಿತವಾಗ್ಲೂ ನಾವು ಮಾಡ್ತೀವಿ. ಆಮೇಲೆ ಧೈರ್ಯದಿಂದ ಜೀವನ ಮಾಡ್ಬೇಕು. ಯಾಕಂದ್ರೆ ಪಾಪ ನೀವು, ನನಗೆ ಅನ್ಸುತ್ತೆ ಸಡನ್ ಚೇಂಜ್ ಇದು ಜೀವನದಲ್ಲಿ. 20 ವರ್ಷದಿಂದ ಆಕ್ಟಿವ್ ಆಗಿದ್ದು, ಚೆನ್ನಾಗಿದ್ದು, ಕೆಲಸ ಮಾಡ್ಕೊಂಡು ದುಡ್ಕೊಂಡು ಯಾರ ಮೇಲೂ ಅವಲಂಬನೆ ಆಗ್ದೇಲೆ ನಿಮ್ ಕೆಲಸವನ್ನ ಮಾಡ್ಕೋತಿದ್ರಿ. ಈಗ ಇನ್ನೊಬ್ರ ಮೇಲೆ ಅವಲಂಬನೆಯಾಗಿ ನನ್ನ ಜೀವನ ಸಾಕ್ತಾ ಇದ್ದೀನಿ, ನಿಂತಿದ್ದೀನಿ ಅನ್ನೋದು ನಿಮಗೆ. ಹೌದು, ನಮ್ಗೆ ಮನೆ ಇಲ್ಲ, ಅದೊಂದು ಹೆಲ್ಪ್ ಮಾಡಿಸಿ. ಮನೆ ಇಲ್ಲ ನಿಮಗೆ. ಅಳ್ಬೇಡಿ, ಸುಮ್ಮನೆ ಇರಿ ಲಕ್ಷ್ಮಮ್ಮ, ಅಳ್ಬೇಡಿ, ಸುಮ್ಮನೆ ಇರಿ. ಈಗ ಬಂದಿರೋದೇ ಹೆಲ್ಪ್ ಮಾಡಕ್ಕಲ್ಲ ನಿಮ್ಗೆ, ಅಳ್ಬೇಡಿ, ಸುಮ್ಮನೆ ಇರಿ. ನಿಮ್ಮ ಅಲ್ಲಿ ಕೆಲಸ ಮಾಡಿದಂಥವ್ರು, ಜೊತೆಗಿದ್ದಂಥವ್ರು, ಸಹೋದ್ಯೋಗಿಗಳು ಯಾರು ನಿಮ್ಮ ಕಷ್ಟನ ಆಲಿಸ್ಲಿಲ್ವಾ, ಬರ್ಲಿಲ್ವಾ, ಹೆಲ್ಪ್? ಇಲ್ಲ ಇಲ್ಲ ಮೇಡಮ್, ಇಲ್ಲ ಮೇಡಮ್. ನಮ್ಮ ಫ್ಯಾಕ್ಟ್ರಿ ಓನರ್ 2,000 ಕೊಟ್ರು ಮೇಡಮ್, ಅಷ್ಟೇ ಅಷ್ಟೇ ಅಷ್ಟೇ. ಇದ್ದದ್ದೇನು ಕೊಟ್ಟಿಲ್ಲ ಮೇಡಮ್. ಯಾವ ಏರಿಯಾದಲ್ಲಿ ಕೆಲ್ಸಕ್ಕೆ ಹೋಗ್ತೀವಿ? ಯಗ್ನಳ್ಳಿ ಮೇಡಮ್. ಯಗ್ನಳ್ಳಿ. ಮನೆ ಎಲ್ಲಿ ಮಾಡ್ಕೊಂಡಿದ್ರಿ? ನಾವು ಯಗ್ನಳ್ಳಿನೇ ಒಂದು ಸ್ವಲ್ಪ ಈ ಕಡೆ 3ನೇ ಕ್ರಾಸಲ್ಲಿ ಇದ್ದೋ. ಎಷ್ಟು ಕಟ್ತಿದ್ರಿ? ಅಲ್ಲಿ 3,000 ಕಟ್ತಾ ಇದ್ದೋ ಬಾಡಿಗೆ. ಆಗ್ತಿತ್ತ ಜೀವನ? ಚೆನ್ನಾಗಿತ್ತು? ಆಯ್ತಾಯ್ತು ಮೇಡಮ್, ಆಯ್ತಾಯ್ತು. ನಮ್ಮ ಮನೆಯವರು ಒಂದು ಸ್ವಲ್ಪ ಮೇಂಟೈನ್ ಮಾಡ್ಕೊಂಡು ನಾವು ಜೀವನ ಮಾಡಿ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ ನೀವು? ನಮಗೆ 26, 27 ನಡೀತೈತೆ ಮೇಡಮ್. 27 ವರ್ಷ. ನಿಮ್ಮ ಯಜಮಾನ್ರು ಏನಂತಾರೆ ಲಕ್ಷ್ಮಮ್ಮ ಅವ್ರೆ? ನಿಮಗೆ ಏನು ಅನ್ನಲ್ಲ ಮೇಡಮ್, ಅವ್ರಿಗೂ ತುಂಬ ಕಷ್ಟ. ಕೆಲವರ ಹಣೆ ಬರಹ ಬರೆದನೆ ಆ ಬ್ರಹ್ಮ. ಅದೇ ಮೇಡಮ್, ತುಂಬ ಕಷ್ಟ. ತುಂಬ ಒಳ್ಳೆಯವರು ಮೇಡಮ್ ಅವರು. ನಿಮ್ಮ ಯಜಮಾನ್ರು ತುಂಬಾ ಒಳ್ಳೆಯವರು, ನಿಮ್ಮೆಲ್ಲ ನೋಡ್ಕೊಂತಾ ಇದ್ದಾರೆ. ಒಂದು ಸತಿ ಕೊರಗ್ತಾರೆ ಮೇಡಮ್. ನಿಮ್ಮ ಯಜಮಾನ್ರಿದ್ರೆ ಚೆನ್ನಾಗಿರ್ತಿತ್ತು ಮಾತಾಡ್ಸಕ್ಕೆ. ಇಲ್ಲ, ಅವ್ರು ಮಾತಾಡಲ್ಲ ಮೇಡಮ್. ಮಾತಾಡಲ್ಲ. ಅವರು ಒಂಥರ ಮನುಷ್ಯ ಮೇಡಮ್. ಎಲ್ಲ ನೊಂದಿ ಬಿಂದಿ ಸಾಕು. ಸುರಿಯುವ ಕಣ್ಣೀರಲಿ ಮನಸ್ಸಿನ ನೋವಿದೆ. ನಮ್ಮ ಜೀವನ ಹಿಂಗಾಗೋಯ್ತಲ್ಲ ಅಂತಾರೆ ಮೇಡಮ್. ಅದು ಮೇಡಮ್, ಯಾರೂ ಬಂದಿಲ್ಲ ನಿಮ್ಮ ಸಹಾಯ? ಯಾರು ಬಂದಿಲ್ಲ ಮೇಡಮ್. ನಮ್ಮ ಕಡೆನೂ ಜೋರಾಗವ್ರೆ ಮೇಡಮ್. ನಮ್ಮ ಅಪ್ಪನ ಮನೆ ಕಡೆಯವರು ₹1 ಅಗ್ರಣ ಇಲ್ಲ ಮೇಡಮ್. ಗೊತ್ತು ನಿಮ್ ಕಷ್ಟ ಹಿಂಗಿದೆ, ಈ ತರ ಪರಿಸ್ಥಿತಿ ಇದೆ ಆಗಿದೆ, ಗೊತ್ತಿದೆ ಮೇಡಮ್. ಚೆನ್ನಾಗಿದ್ದಾಗ ಎಲ್ರು ಬರ್ತಿದ್ರ? ಹೋಗ್ಲಿ ಬೆಂಗಳೂರಲ್ಲಿ ಮಾತಾಡ್ಸೋರು, ಫೋನ್ ಮಾಡೋರು ಡೈಲಿ. ಈಗ ಒಂದು ಫೋನ್ ಮಾಡಾರ, ನೀವರ ಮಾಡ್ತೀರಾ? ನೀವರ ಫೋನ್ ಮಾಡಿದ್ರೆ ಎತ್ತೀರಾ? ಅವ್ರು ಫೋನ್ ಮಾಡಿದ್ರೆ ಎತ್ತೋದು ಇಲ್ಲ ಮೇಡಮ್. ಒಬ್ರು ಹೋಗಲ್ಲ. ಊಟಕ್ಕೂ ತೊಂದರೆ, ಯಾಕೆಂದ್ರೆ ನಾವು ಒಂದು ಸ್ವಲ್ಪ ಬೇಯಿಸ್ಕೊ ತಿನ್ಬೇಕಲ್ವ ಮೇಡಮ್. ಈಗ ಅವ್ರನ್ನೇ ಕಾಯ್ಕೊಳಕ್ಕಾಯ್ತದ? ದಿನಕ್ಕೆ ಎಷ್ಟು ಮಾತ್ರ ಏನು ನುಂಗ್ಬೇಕಾಗತ್ತೆ? ದಿನಕ್ಕೆ ಬೆಳಗ್ಗೆ ಟೈಮ್ 6 ನುಂಗ್ತೀನಿ, ಮಧ್ಯಾಹ್ನ 4 ನುಂಗ್ತೀನಿ. ಯಾವ್ದು ಕೊಟ್ಟಿದ್ದಾರೆ? ಅದು ಇದು ಕೊಟ್ಟವ್ರೆ, ಸ್ಲೋ ಕೊಡ್ತಾರೆ. BP ಶುಗರ್ದು ಅವು. ಬೆಳಗ್ಗೆ 6, ಮಧ್ಯಾಹ್ನ 4. ಬೆಳಗ್ಗೆ 6, ಮಧ್ಯಾಹ್ನ 4, ಸಾಯಂಕಾಲ 4 ಮೇಡಮ್. ಓಕೆ. ಅದೆಲ್ಲ ನುಂಗ್ಬೇಕು ಮೇಡಮ್. ಅಷ್ಟು ನುಂಗ್ತಾ ಇದೀರಾ ಒಟ್ಟು? ಡೈಲಿ ಅಷ್ಟು ನುಂಗ್ಲೇಬೇಕು? ಊಟ ತಿಂಡಿ ಎಲ್ಲ ನಿಮ್ಮ ಐದನ ಮನೆಯಿಂದಾನೇ ಬರುತ್ತೆ ಮೇಡಮ್. ಅವ್ರು ಯಾವತ್ತೂ ಬೇಜಾರು ಮಾಡ್ಬೋದು? ಏನು ಬೇಜಾರು ಮಾಡ್ಕೊಳ್ಳಲ್ಲ ಮೇಡಮ್. ಯಾಕಿಲ್ದೇರು ನಾವು ಸುಳ್ಳು ಹೇಳಬಾರ್ದು, ಏನು ಬೇಜಾರು ಮಾಡ್ಕೊಳ್ಳಲ್ಲ. ಈಗ ನಿಮ್ಮ ಯಜಮಾನ್ರಿಗೆ ಕಣ್ಣು ಕಾಣಿಸಲ್ಲ, ಮತ್ತೆ ಶಕ್ತಿನೂ ಇಲ್ಲ ಅಂತ ಹೇಳಿದ್ರಿ. ಅಂತದ್ರಲ್ಲೂ ಕೂಡ ಕೂಲಿ ಮಾಡಕ್ಕೆ ಹೋಗ್ತಾರೆ ಊರ್ ಕಡೆ ಇಲ್ಲಿ ಅಂತ ಹೇಳಿದ್ರಿ. ಅವರು ದಿನಕ್ಕೆ ಎಷ್ಟು ದುಡ್ಡು? ₹300 ತರ್ತಾರೆ ಮೇಡಮ್. ₹300 ತರ್ತಾರೆ. ಆ ₹300 ನಿಮ್ ಜೀವನ ಅವರು ನಾಷ್ಟ ಇಲ್ಲ ಸಾಕಾಗಲ್ಲ ಮೇಡಮ್. ಅವ್ರ ಊಟ ನಾಷ್ಟಕ್ಕೆಲ್ಲ ₹150 ಆಗುತ್ತೆ ಮೇಡಮ್. ದಿನಕ್ಕಿನ್ ಬಾಕಿ ತಂದು ಅವ್ರ ಖರ್ಚು ಬೀಡಿ ಬೆಂಕಿ ಪಟ್ಟಣ ಟೀಗೆ ಅಷ್ಟಕ್ಕೆ ಆಗೋಯ್ತದೆ ಮೇಡಮ್. ಇನ್ನೇನು ಉಳಿತಾಯ ಏನಿಲ್ಲ ಮೇಡಮ್. ಅದು ಉಳಿತಾಯ ಏನಿಲ್ಲ. ಈಗ ಬರೀ ಇವಾಗ ಸದ್ಯಕ್ಕೆ ಅವರು ಕೂಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಯಾವ ಊರಿಗೆ ಹೋಗ್ತಾರೆ? ಇಲ್ಲೇ ಮೇಡಮ್, ರಾಮನಗರನೇ. ರೇಷ್ಮೆ ಕೆಲಸ. ರೇಷ್ಮೆ ಕೆಲ್ಸಕ್ಕೆ ಹೋಗ್ತಾರೆ. ಓಕೆ. ಬೆಳಗ್ಗೆ ಹೋದ್ರೆ ಎಷ್ಟು ಗಂಟೆಗೆ ಬರ್ತಾರೆ? 6:30 ಬರ್ತಾರೆ ಮೇಡಮ್. ಡೈಲಿ ಕೂಲಿ ಕೆಲ್ಸಕ್ಕೆ ಹೋಗ್ತಾರ ಹೆಂಗೆ ಅವರು? ಡೈಲಿ ಕೂಲಿನೇ ಮೇಡಮ್. ಎಷ್ಟು ವರ್ಷ ನಿಮಗೆ ಲಕ್ಷ್ಮಮ್ಮ? ನಂಗೆ ಈಗ 51, 52 ನಡೀತೈತೆ ಮೇಡಮ್. ನಡೀತಿದೆ. ನಿಮ್ಮ ಯಜಮಾನ್ರಿಗೆ ಎಷ್ಟು ವರ್ಷ? ಅವ್ರಿಗೆ 55 ಮೇಡಮ್. ಮಕ್ಳಿರ್ಬೇಕು ಅಂತ ಅನ್ಸುತ್ತಾ ನಿಮ್ಗೆ? ಅನ್ನಿಸ್ತದೆ. ಮಕ್ಕಳು ಬೇಕು ಅಂತಾರೆ, ಮಕ್ಕಳು ಇರದವರು. ಆದ್ಮೇಲೆ ಅನ್ನಿಸ್ತದೆ. ಈ ತರ ಆದ್ಮೇಲೆ ಅನ್ನಿಸ್ತಿದ್ಯಾ? ಇದ್ರೆ ನೋಡ್ಕೊಳ್ಳೋರು ಅಂತ ಅನ್ಸುತ್ತಾ? ಅಳ್ಬೇಡಿ, ಸುಮ್ಮನೆ
ಭಗವಂತ ಏನ್ ಕೊಡ್ತಾನೋ ಅದೇ ನಮಗಲ್ವಾ, ಅಳೋದ್ರಿಂದ ಉಪಯೋಗ ಇಲ್ಲ ಲಕ್ಷ್ಮಮ್ಮ ಅವ್ರೆ. ಧೈರ್ಯವಾಗಿರಿ, ಹಾ ಧೈರ್ಯವಾಗಿರ್ಬೇಕು. ನೀವು ಮೊದ್ಲಿನ ತರ ಆಗ್ಬೇಕು. ಮೇಡಮ್ ಹೆಂಗಿದ್ರಿ ಮುಂಚೆ ನೀವು? ಹಿಂಗೆ ನಿಮ್ ತರಾನೇ ಇದ್ದಿತ್ತು. ಹೌದಾ? ಹಿಂಗೆ ಆಕ್ಟಿವ್ ಆಗಿದ್ರಿ, ಎಲ್ರ ಜೊತೆ ನಾವು ಮಾತಾಡ್ಕೊಂಡಿದ್ರ ಮೇಡಮ್? ದೇಹವೆಂದರೆ ಓ ಮನುಜ ಮೂಳೆ ಮಾಂಸಗಳ ತಡಿಕೆ ಏನಾರ ಒಂದ್ ಹೆಲ್ಪ್ ಮಾಡಿ ಮೇಡಮ್. ಖಂಡಿತ ಮಾಡ್ತೀವಿ. ನಮ್ ಕೈಲಿ ಏನ್ ಸಾಧ್ಯ ಆಗುತ್ತೋ ಖಂಡಿತವಾಗ್ಲೂ ಮಾಡ್ತೀವಿ. ಈಗ ನೀವು 20 ವರ್ಷ ಎಲ್ಲ ದುಡ್ದೆ ಮಾಡ್ದೆ ಅಂತ ಹೇಳಿದ್ರಿ, ಅವಾಗೆಲ್ಲ ಎಷ್ಟು ಸೇವ್ ಮಾಡ್ತಾ ಇದ್ರಿ? ಸೇವ್ ಮಾಡಿದ ಮೇಡಮ್, ಇಲ್ಲ ಅಂತಲ್ಲ. ಆಂಧ್ರಕ್ಕೆ ಹೋದಾಗ 15,000 ಮಾಡಿದ್ರು, 3 ಸಲ ಹೋದ್ ಮೇಡಮ್. ಆಮೇಲೆ ನಾವು ಕಾರಲ್ಲಿ ಓಡಾಡೋದಕ್ಕೆ ಅದಕ್ಕೆ ಇದಕ್ಕೆ ಎಲ್ಲ ಬಂದಾಗ 20,000 ಒಂದಷ್ಟು ಒಂದು 50-60 ಇಟ್ಟಿದ್ದ ಮೇಡಮ್. ಇದ್ದರೆ ಸುಳ್ಳು ಬಂದು ಸೇವ್ ಮಾಡಿದ್ರಿ, ಮಾಡಿದ್ರಿ, ಸಂಬಳದಲ್ಲಿ ಉಳಿಸ್ಕೊಂಡಿದ್ರಿ ಮೇಡಮ್. ನಮ್ಮ ಅಣ್ಣನ ಮಗನೂ ನೋಡ್ದ ಒಂದ್ ಸ್ವಲ್ಪ, ಅಷ್ಟೇ ಮೇಡಮ್, ಇನ್ನೇನು ಇಲ್ಲ. ಆ ದುಡ್ಡೆಲ್ಲ ಇವಾಗಿಲ್ಲ ನಿಮ್ ಕೈಲಿ, ಎಲ್ಲ ಖರ್ಚಾಗುತ್ತೆ, ನಿಮ್ಮ ಟ್ರೀಟ್ಮೆಂಟ್ಗೆ ಆಗೋಯ್ತು ಮೇಡಮ್. ನೀವು ಬೆಂಗಳೂರಿಂದ ಇಲ್ಲಿಗೆ ಏನಕ್ಕೆ ಬಂದ್ರಿ ಅಂತ? 20 ವರ್ಷ ಅಲ್ಲೇ ದುಡ್ದು ಎಲ್ಲ ಮಾಡಿ ನಮ್ಮ ಮನೆಯವರು ನನ್ನ ಕೈಲಿ ಆಗಲ್ಲ ಗೆಯ್ಯಕ್ಕೆ ಅಂದ್ರು ಮೇಡಮ್. ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ, ನಿನ್ನ ನೋಡ್ಕೊಂಡು ಇಲ್ಲಾದ್ರೆ ಊಟ ಗಿಟ ಕೊಡ್ತಾರೆ, ಇಲ್ಲಾದ್ರೂ ನಾನು ಹೆಂಗೋ ಸೇಫ್ಟಿಯಾಗಿರ್ಬೇಕು, ಅಣ್ಣ ತಮ್ಮದಿರ್ತಾವೆ ಅಂತ ಬಂದರು ಮೇಡಮ್. ನನಗೆ ಈ ಕಣ್ಣುಗೆ ಸರಿಯಾಗಿ ಕಾಣಿಸಲ್ಲ. ಏನಾಗಿದೆ? ಕಾಣಿಸಲ್ಲ, ಇದು ಸರಿಯಾಗಿ ಇದೊಂದೇ ಕ್ಲಿಯರ್ ಒಂದು ಸ್ವಲ್ಪ ಕಾಣಿಸ್ತದೆ ಮೇಡಮ್. ನಾನು ಇನ್ಸ್ಟಾಗ್ರಾಮ್ ನೋಡ್ತಾ ಇರ್ತೀನಿ ಮೇಡಮ್, ನಿಮ್ಮ ವೀಡಿಯೋನ ಎಲ್ಲರಿಗೂ ಎಲ್ಪ್ ಕೇಳ್ತಾ ಇರಲ್ಲ. ಒಂದು ತಾತನ ಕೇಳ್ತಾ ಇರಿ ನೀವು, ನಿಮ್ಮ ಮನೇಲಿ ಯಾರು ನೋಡ್ಕೊಳ್ಳಲ್ವ, ಇದೆಷ್ಟಕ್ಕೆ ವ್ಯಾಪಾರ ಮಾಡ್ತೀರಾ ಏನು ಅಂತ ಕೇಳ್ತಾ ಇರಲ್ಲ. ಅವಾಗ ನಂಬರ್ ಸಿಕ್ತು ಮೇಡಮ್, ಅವಾಗ ನಿಮಗೆ ಕಾಲ್ ಮಾಡಿದೆ. ಅವಾಗ ನೀವು ನಮ್ಗೆ ಬರ್ತೀನಿ, ನಿಮ್ಗೆ ಎಲ್ಪ್ ಮಾಡ್ತೀನಿ, ನಾವು ಬರ್ತೀವಿ ನಿಮ್ಮ ಮನೆಗೆ ಆ ಥರ ಅಂತ ಅಂದ್ರಿ ಅಲ್ವಾ ಮೇಡಮ್. ಅದೇ ಥರ ಬಂದಿದ್ದೀರಾ, ನಮಗೆ ಸಹಾಯ ಮಾಡ್ತಾ ಇದ್ದೀರಾ, ತುಂಬ ಒಳ್ಳೆಯದು ಮೇಡಮ್. ಬೇಜಾರಾಯ್ತದ ಈಗ ನೀವು ಮಾತಾಡೋಣ, ನನ್ನ ಮೈಂಡೇ ಎಷ್ಟೋ ಫ್ರೀ ಆಯಿತು ಮೇಡಮ್. ಮಾತಾಡೋಂಗಿಲ್ಲ ಅಂದರೆ ಸುಮ್ಮನೆ ಒಬ್ಬ ಕುತ್ಕೊಂಡು ಎಲ್ಲ ಯೋಚನೆ ಮಾಡಬೇಕಾಗಿತ್ತು ಮೇಡಮ್. ಅದಕ್ಕೆ ಮೇಡಮ್ ಒಂದು ಮಾತಾಡ್ಸೋದ್ರಿಂದ ನಿಮಗೆ ಒಂದು ಸ್ವಲ್ಪ ಧೈರ್ಯ ಬರ್ತದೆ. ಹೌದು ಮೇಡಮ್, ಹೌದು. ನೀವು ಬೇರೆಯವರಿಗೆ ಸ್ಫೂರ್ತಿ ಆಗ್ಬೇಕು, ಹೀಗಿದ್ದವ್ರು ಹೀಗಾದ್ರಿ ಅಂತ ಆಗ್ಬೇಕೆ ಹೊರತು ಅಳ್ತಾ ಕುತ್ಕೊಂಡ್ರೆ ಇನ್ನೂ ನಾವು ಕುಗ್ಗುತ್ತಾ ಹೋಗ್ತಿವೆ ಹೊರತು ಅದ್ರ ಏನೋ ಉಪಯೋಗ ಇಲ್ಲ ಅಲ್ವಾ. ನೀವ್ ಹೇಳಿದೀರಾ, ನಿಮ್ ಕಷ್ಟನೆಲ್ಲ ನಮ್ಮ ಹತ್ರ ಶೇರ್ ಮಾಡ್ಕೊಂಡಿದೀರಾ, ಆ ಒಂದು ನಿಮ್ ಕಷ್ಟಕ್ಕೆ ಸ್ಪಂದಿಸಿ ನಾವು ಕೂಡ ಬಂದಿದೀವಿ. ನಿಮ್ಮ ಒಂದು ಕಷ್ಟಕ್ಕೆ ನಮ್ಮ ಹೊಸದಿಗಂತ ವಾಹಿನಿ ಎಂದೆಂದಿಗೂ ಕೂಡ ಇರುತ್ತೆ, ಜೊತೆಗೆ ನಮ್ಮ ಒಂದೊಳ್ಳೆ ಕೆಲಸ ಟೀಮ್ ಕೂಡ ನಿಮ್ ಜೊತೆ ಇರುತ್ತೆ ಅಂತ ಹೇಳ್ತಾ ನಮ್ಮ ಕೈಲಾಗಿದ್ದ ಸಹಾಯ ಮಾಡ್ತೀವಿ. ವೀಕ್ಷಕರೇ, ನಾನು ಹೇಳಿರೋ ಹಾಗೆ ನಿಮಗೆ ಒಂದು 15 ದಿನದಿಂದ ಲಕ್ಷ್ಮಮ್ಮ ಅವ್ರು ಕರೆ ಮಾಡ್ತಿದ್ರು, ಆ ಥರ ಮೆಡಿಕೇಶನ್ ಬೇಕಾಗಿದೆ ನಿಮಗೆ, ನಿಮ್ಮ ಕೈಲಿ ಏನು ಸಹಾಯ ಆಗುತ್ತೋ ಅದನ್ನು ಖಂಡಿತವಾಗ್ಲೂ ಮಾಡಿ. ಅಥವಾ ದುಡ್ಡು ಕೊಡ್ತಿರೋ, ಅಥವಾ ಮೆಡಿಕೇಶನ್ನಿಗೆ ನನಗೆ ಹೆಲ್ಪ್ ಮಾಡ್ತಿರೋ, ಅಥವಾ ಮನೆಯೂ ಕೂಡ ಇಲ್ಲ ನನಗೆ, ನಾನು ಬೇರೆಯವ್ರ ಮೇಲೆ ಅವಲಂಬನೆಯಾಗಿ ನನ್ನ ಜೀವನವನ್ನು ನಡೆಸಲಿಕ್ಕೆ ನನಗೆ ತುಂಬಾ ಕಷ್ಟ ಆಗಿದೆ ಅಂತ ಹೇಳಿದಾಗ ನಾನು ತಕ್ಷಣ ಕರೆ ಮಾಡಿದ್ದು ಡಾಕ್ಟರ್ ಪುಣ್ಯವತಿ ಅಂತ, ಬಸವೇಶ್ವರ ನಗರ್ ಪುಣ್ಯ ಹಾಸ್ಪಿಟ್ಲಲ್ಲಿ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆಗಿದ್ದಾರೆ. ಅವ್ರ ಹತ್ರ ಹೀಗೆ ನಾನು ಡಿಸ್ಕಸ್ ಮಾಡಿದಾಗ, ನಮ್ಮ ಕಾರ್ಯಕ್ರಮದ ಬಗ್ಗೆ ಹೇಳಿದಾಗ, ಈ ಥರ ನನಗೆ ಒಬ್ಬರು ರಾಮನಗರದಿಂದ ಕರೆ ಮಾಡಿದ್ರು ಅಂತ ಹೇಳಿದಾಗ ಖಂಡಿತ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರು. ನಾನು ಅವ್ರನ್ನ ಈ ಕ್ಷಣದಲ್ಲೇ ಅವ್ರನ್ನ ಕರೆಸೋ ಅಂತ ಪ್ರಯತ್ನವನ್ನ ಮಾಡ್ತೀವಿ. ಹಲೋ ಮೇಡಮ್, ನಮಸ್ತೆ. ನಮಸ್ತೆ, ಹೇಳಿ. ನಾನು ಗಿರ್ಜಾ ಮೇಡಮ್ ಮಾತಾಡ್ತಿರೋದು, ಹೊಸದಿಗಂತ ಚಾನೆಲ್ ಒಂದೊಳ್ಳೆ ಕೆಲಸ ಕಾರ್ಯಕ್ರಮದಿಂದ. ನಮಸ್ತೆ ಗಿರಿಜಾ ಅವರೇ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಪ್ಪ, ಥ್ಯಾಂಕ್ ಯು. ಏನಿಲ್ಲ ಮೇಡಮ್, ನಿಮ್ಮ ಹತ್ರ ನಾನು ಒಂದು 15 ಡೇಸ್ 20 ಡೇಸ್ ಬ್ಯಾಕು ನಿಮ್ಮನ್ನ ಭೇಟಿ ಮಾಡಿದಾಗ ನಮ್ಮ ಒಂದೊಳ್ಳೆ ಕೆಲಸ ಕಾರ್ಯಕ್ರಮದಲ್ಲಿ ರಾಮನಗರದಿಂದ ಒಬ್ರು ಲೇಡಿ ಕಾಲ್ ಮಾಡ್ತಿದ್ದಾರೆ ಮೇಡಮ್. ಅವರಿಗೆ ಸ್ಟ್ರೋಕ್ ಆಗಿದೆ ಮತ್ತೆ ತುಂಬಾನೇ ಸಮಸ್ಯೆ ಇದೆ, ಅವ್ರಿಗೆ ಮೆಡಿಕೇಶನ್ಸ್ಗೆಲ್ಲ ಏನು ಸಹಾಯ ಆಗುತ್ತೋ ಅದನ್ನ ಮಾಡ್ಲಿಕ್ಕೆ ಆಗುತ್ತಾ ಅಂತ ಕೇಳಿದಾಗ ನೀವೇನು ಕೇಳಲಿಲ್ಲ, ತಕ್ಷಣಕ್ಕೆ ಇಲ್ಲ ಗಿರ್ಜಾ ಖಂಡಿತವಾಗ್ಲೂ ಮಾಡ್ತೀನಿ ಅಂತ ಹೇಳಿದ್ರಿ ಮೇಡಮ್. ಖಂಡಿತ, ಹೌದು, ನೆನಪಿದೆ ನನಗೆ. ಮಾಡೋಣ, ಅವ್ರನ್ನ ಭೇಟಿ ಮಾಡಿ ಒಂದ್ಸರಿ ಪರಿಸ್ಥಿತಿ ತಿಳ್ಕೊಳ್ಳಿ, ಅವಶ್ಯಕತೆ ಬಿದ್ದಲ್ಲಿ ಸಹಾಯ ಮಾಡೋಣ. ಅಂತವರಿಗೆ ಖಂಡಿತ ಸಹಾಯ ಬೇಕಾಗತ್ತೆ, ನಮ್ಮ ಕೈಲಾಗಿರುವಂತ ಸಪೋರ್ಟ್ ಮಾಡ್ಲೇಬೇಕು. ಓಕೆ ಮೇಡಮ್, ಇನ್ನೊಂದು ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಾನು ಇವಾಗ ಪ್ರೆಸೆಂಟು ರಾಮನಗರಕ್ಕೆ ಬಂದು ಲಕ್ಷ್ಮಮ್ಮ ಅವ್ರನ್ನ ಭೇಟಿ ಮಾಡಿನೇ ನಿಮಗೆ ಕಾಲ್ ಮಾಡ್ತಾ ಇದ್ದೀನಿ ಮೇಡಮ್. ಒಳ್ಳೇದಾಯ್ತು ಮೇಡಮ್. ನೀವು ಎಲ್ಲಿದ್ದೀರಾ ಅಂತ ಕೇಳ್ಬೋದಾ? ನಾನು ರಾಮನಗರದಲ್ಲಿ ಬೇರೆ ಏನೋ ಕೆಲಸ ಇತ್ತು, ಹಾಗಾಗಿ ರಾಮನಗರದ ಕಡೆನೇ ಇದ್ದೀನಿ. ನನಗೆ ಸ್ವಲ್ಪ ಸಮಯ ಆಗ್ಬೋದು ಟೌನ್ ರೀಚ್ ಆಗ್ಲಿಕ್ಕೆ. ಓಕೆ ಮೇಡಮ್, ಬಟ್ ಬರ್ತೀನಿ, ಏನ್ ತೊಂದ್ರೆ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಅಚಾನಕ್ ಆಗಿ ನೀವು ಕೂಡ ರಾಮನಗರಕ್ಕೆ ಬಂದಿದ್ದೀರಾ, ನಾವು ಕೂಡ ರಾಮನಗರಕ್ಕೆ ಬಂದಿದ್ದೀವಿ. ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಹೆಂಗೋ ಕನೆಕ್ಟ್ ಮಾಡ್ತಾನೆ ದೇವ್ರು ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಮೇಡಮ್. ಆಗೋಯ್ತು. ಓಕೆ ಮೇಡಮ್, ಪೇಷಂಟ್ ನಿಮ್ಮ ಹತ್ರ ಮಾತಾಡ್ತಾರಂತೆ, ಮಾತಾಡಿ ಮೇಡಮ್ ಒಂದ್ಸತಿ. ಮಾತಾಡಿ ಡಾಕ್ಟ್ರು, ಮಾತಾಡಿ. ನಮಸ್ಕಾರ ಮೇಡಮ್. ನಮಸ್ತೆ ಅಮ್ಮ. ಲಕ್ಷ್ಮಮ್ಮ ಹೇಳಿ, ಏನ್ ತೊಂದರೆ ಇದೆ? ನಮ್ಗೆ ಸ್ಟ್ರೋಕ್ ಆಗಿದೆ ಮೇಡಮ್. ಎಷ್ಟು ವರ್ಷ ಆಯ್ತು ಇದು? ಈಗ 7 ತಿಂಗಳು ಆಯ್ತು ಮೇಡಮ್. ಏನ್ ಒಂದು ಕೈ ಒಂದು ಕಾಲ ಅಥವಾ ಹೇಗೆ? ಎಡಗೈ ಎಡಗಾಲು ಮೇಡಮ್, ಎಡಗೈ ಎಡಗಾಲು. ಏನಾರ ಒಂದ್ ಹೆಲ್ಪ್ ಮಾಡಿ ಮೇಡಮ್ ನಮ್ಗೆ. ಖಂಡಿತ ಮಾಡೋಣ. ಏನ್ ಮೆಡಿಸಿನ್ ಎಲ್ಲ ತಗೋತಾ ಇದ್ದೀರಾ? ತಗೋತಾ ಇದ್ದೀನಿ ಮೇಡಮ್.
ಅದಕ್ಕೆ ಫಿಸಿಯೋಥೆರಪಿ ಹೇಳ್ಕೊಟ್ಟಿರ್ತಾರೆ, ಅದನ್ನ ಮಾಡ್ತಾ ಇದ್ದೀರಾ? Exercise. ಮಾಡಿಸ್ತಾ ಇದ್ದಾರಾ ಮನೆಯಲ್ಲಿ ಯಾರಾದ್ರೂ? ಮನೇಲೆ ನಮ್ಮ ಯಜಮಾನ್ರು ಮಾಡಿಸ್ತವ್ರೆ ಮೇಡಮ್ ಖಂಡಿತ. ಎಕ್ಸಸೈಸ್. ಯಾವ ಊರು ತಮ್ದು? ನಮ್ದು ರಾಮನಗರ ಸಿಟಿನೇ ಮೇಡಮ್. ಸಿಟಿನೇನಾ? ರಾಮನಗರ. ರಾಮನಗರ ನಮ್ಮೂರು. ನಾನು ಬರ್ತಾನೆ ಇರ್ತೀನಿ ರಾಮನಗರಕ್ಕೆ, ಅಲ್ಲದೆ ಹೋದ್ರುನು. ಹೌದು ಮೇಡಮ್. ಖಂಡಿತ ನೀವು ರಾಮನಗರದವರೇ ಆಗಿರೋದ್ರೆ ನನ್ಗೆ ಇನ್ನೂ ನಿಮ್ಮನ್ನ ಭೇಟಿ ಮಾಡ್ಲಿಕ್ಕೆ ಅವಕಾಶ ಏನಾರ ಒಂದ್ ಸಹಾಯ ಮಾಡಿ ಮೇಡಮ್. ಅಳಿಲು ಸೇವೆ. ಏನು ತಲೆ ಕೆಡ್ಸ್ಕೋಬೇಡಿ. ಪೇಷಂಟ್ಗೆ ಸೇವೆ ಮಾಡೋದಕ್ಕಿಂತ ದೊಡ್ಡ ಕೆಲಸ ನಮ್ದಿನ್ ಯಾವ್ದು ಇಲ್ಲ. ಖಂಡಿತ ಮಾಡ್ತೀನಿ. ನನ್ ಕೈಲಾಗಿದ್ದು, ನಾನು ಒಬ್ಳು ವೈದ್ಯರಾಗಿ ನಾನು 25 ವರ್ಷ ನಾನು ಸೇವೆ ಮಾಡಿದ್ದೀನಿ. ನಿಮ್ಮಂತ ಪೇಷಂಟ್ಗಳು ನೋಡ್ಕೊಳ್ಳೋದ್ ಬಿಟ್ರೆ ಬೇರೆ ದೊಡ್ಡ ಕರ್ತವ್ಯ ನಮ್ದೇನಿಲ್ಲ ಅನ್ಸುತ್ತೆ. ಮಾಡೋಣ, ಏನೋ ಚಿಂತೆ ಮಾಡ್ಬೇಡಿ. ಸರಿ ಮೇಡಮ್. ಓಕೆ. ರಾಮನಗರ ನಮ್ಮೂರು. ನಾನು ಬರ್ತಾನೆ ಇರ್ತೀನಿ ರಾಮನಗರಕ್ಕೆ, ಅಲ್ಲದೆ ಹೋದ್ರುನು. ಖಂಡಿತ ನೀವು ರಾಮನಗರದವರೇ ಆಗಿರೋದ್ರೆ ನನ್ಗೆ ಇನ್ನೂ ನಿಮ್ಮನ್ನ ಭೇಟಿ ಮಾಡ್ಲಿಕ್ಕೆ ಅವಕಾಶ ಏನಾರ ಒಂದ್ ಸಹಾಯ ಮಾಡಿ ಮೇಡಮ್. ಅಳಿಲು ಸೇವೆ ಸ್ವಲ್ಪ ನನ್ಗೆ ಹೆಲ್ಪ್ ಮಾಡಿ. ನಾನು ಮಾಡಿಕೊಡ್ತೀನಿ. ನಿನಗೆ 6 ತಿಂಗಳಿಗಾಗುವಷ್ಟು ಮೆಡಿಸಿನ್ ನಾನು ಕೊಡಿಸ್ತೀನಿ, ಆಯಿತಾ? ಚಿಂತೆ ಮಾಡೋದು ಬೇಡ. ಅವ್ರಿಗೆ ಓಟ್ ಬೇಕು ಅಂತ ಮುಖ್ಯವಾಗಿ ವೀಲ್ ಚೇರ್ ತಂದು ಕುಂಡ್ರಿಸ್ಕೊಂಡು ಹೋಗಿ ಹೋಗಿ ಓಟ್ ಹಾಕಿಸ್ಕೊತಾರೆ. ಇದ್ದಂತೆ ಯಾವುದಕ್ಕೂ ಸರ ನೀವು ಹೆಂಗಿದ್ದೀರಾ, ಏನು ಮಾಡ್ತಿದ್ದೀರಾ ಅಂತ ಯಾರು ಬಂದು ಅವ್ರ ಕಷ್ಟ ಕೇಳೋದಿಲ್ಲ. ನಿಮ್ಗೇನಾದ್ರು ಕಷ್ಟ ಆದರೆ ತಕ್ಷಣ ನನಗೆ ಫೋನ್ ಮಾಡಿ. ಹೊಸ ದಿಗಂತವ್ರು ಬಂದು ಅವರಿಗೆ ಏನು ಎತ್ತ ಅಂತ ಅಂದ್ಬಿಟ್ಟು ಅವ್ರಿಗೆ ಪರಿಶೀಲನೆ ಮಾಡಬೇಕು ಅಂತ ಅಂದ್ಬಿಟ್ಟು ಬಂದು ಅವರು ಎಲ್ಲ ವಿಚಾರಿಸ್ತಾ ಇದ್ದಾರೆ. ಇದು ನಮ್ಮೂರು ರಾಮನಗರ, ಅರ್ಥ ಆಯ್ತಾ? ನನಗೂ ಹೆಮ್ಮೆ ಇದೆ.